ಆತ್ಮೀಯ ವೀಕ್ಷಕರೇ, ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಪ್ರಶ್ನೆ ಪತ್ರಿಕೆ ಮಾರ್ಚ್ 2026 ಪ್ರಥಮ ಭಾಷೆ ಕನ್ನಡ ವಿಷಯ ಅಂದರೆ ಇಂದು ನಡೆದಂತಹ ನಿಮ್ಮ ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಆನ್ಸರ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಮಕ್ಕಳ, ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಕ್ವಶನ್ ಪೇಪರ್ ಬಹಳ ಈಸಿ ಇತ್ತು, ಯಾಕೆಂದರೆ ನಿಮ್ಮ ಬೋರ್ಡಲ್ಲಿ ಕೊಟ್ಟಿರುವಂತಹ ಕ್ವಶನ್ ಪೇಪರಲ್ಲಿ ಬಿಟ್ಟಿರುವಂಥ ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗಿದೆ. ಹಾಗಾಗಿ ನಾಳೆ ಬರೆಯುವಂತಹ ನಿಮ್ಮ ಎಕ್ಸಾಮ್ಗಳಿಗೂ ಬೋರ್ಡ್ ಕ್ವಶನ್ ಪೇಪರ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೀಬೇಕು. ಮೊದಲನೇದು ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಾಕ್ಷರಗಳ ಸಂಖ್ಯೆ ಕೇಳಿದ್ದಾರೆ. ಸೊ ದೀರ್ಘ ಸ್ವರಗಳು ಬಹಳ ಈಸಿ ಮಕ್ಕಳ. ಆ, ಇ, ಉ, ಎ, ಐ, ಓ. ಸೊ ಇವನ್ನ ಕೌಂಟ್ ಮಾಡಿದ್ರೆ ನಿಮಗೆ 7 ಬರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಬಿ 7 ರೈಟ್ ಆನ್ಸರ್. ಎರಡನೇದು ವಿದ್ಯಾರ್ಥಿಗಳಲ್ಲಿ ಇರುವಂತಹ ವಿಭಕ್ತಿ ಹೆಸರು. ಸೊ ಅಲ್ಲಿ ನಮಗೆ ಬರುವಂಥದ್ದು ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿಗೆ ಬರುವಂತಹ ಉದಾಹರಣೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಗಿಡವನ್ನು ಪದವು ಈ ಸಂಧಿಗೆ ಉದಾಹರಣೆ. ಸೊ ನೀವು ಗಿಡವನ್ನು ಗೊತ್ತಾಗಲಿಲ್ಲ ಅಂದರೆ ಗಿಡ ಪ್ಲಸ್ ಅನ್ನು, ಗಿಡವನ್ನು, ಅದು ವಕಾರಾಗಮ ಸಂಧಿಗೆ ಬರ್ತದೆ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಆಗಮ ಸಂಧಿಯ ವಿಧಗಳವು, ಹಾಗಾಗಿ ಆಗಮ ಸಂಧಿ ಆಪ್ಷನ್ ಬಿ ರೈಟ್ ಆನ್ಸರ್. ಸೊ ಈ ರೀತಿ ಹಾಕಿದರೆ ನಿಮಗೆ 3 ಅಂಕ ಈ ಮೇನಲ್ಲಿ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಜ್ಞಾನ, ಅಜ್ಞಾನ, ಸೋಲು, ಗೆಲುವು. ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನ ಕೊಟ್ಟಿದ್ದಾರೆ, ಹಾಗಾಗಿ ಗೆಲುವು ರೈಟ್ ಆನ್ಸರ್. ಸ್ತ್ರೀ, ಶ್ರೀ, ಸಿರಿ, ಕಾರ್ಯ, ಕಜ್ಜ. ಸೊ ತತ್ಸಮ ತದ್ಭವ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಗೆಲುವು ಮತ್ತು ಕಜ್ಜ ಅಂತ ಬರೆದ್ರೆ ನಿಮಗೆ ಇಲ್ಲಿಗೆ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಬರೆಯಿರಿ. ಸೊ ಇದು ನಿಮ್ಮ DSRT ಮಾಡೆಲ್ ಕ್ವಶನ್ ಪೇಪರಲ್ಲಿತ್ತು. 6ನೇ ಪ್ರಶ್ನೆ, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ? ಯುರೋಪ್ ಮತ್ತು ಅಮೇರಿಕಾದಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಯಾರು ಯಾತ್ರೆಯನ್ನು ಮಾಡಿದರೂ ಫಲವಿಲ್ಲ? ತಂದೆ ತಾಯಿಯನ್ನು ಬಳಲಿಸಿ ಯಾತ್ರೆ ಮಾಡಿದರೂ ಫಲವಿಲ್ಲ. 8ನೇದು, ನೆಹರು ಅವರು ಯಾರಿಗೆ ಪತ್ರವನ್ನು ಬರೆದಿದ್ದಾರೆ? ನೆಹರು ಅವರು ಪ್ರಿಯದರ್ಶನಿಗೆ ಪತ್ರವನ್ನು ಬರೆದಿದ್ದಾರೆ. ನೆಕ್ಸ್ಟು ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಯ ಆಕ್ಷೇಪವೇನು? ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯ ಮಾಡಿದ ವ್ಯವಸ್ಥೆಗಳು ಯಾವ್ಯಾವು? ಇದು ಸಹ DSRT ಪೇಪರಲ್ಲಿತ್ತು. ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಯೋಚಿಸಿದ್ದಾರೆ? ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣವೇನು? ಕವಿ ದಿನಕರ ದೇಸಾಯಿ ಅವರ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ? ಸೊ ಇದಿಷ್ಟು ನಿಮಗೆ 2 ಮಾರ್ಕ್ಸಲ್ಲಿ ಕೇಳಿದರು ಮಕ್ಕಳ. ಸೊ ಇದರ ಕಂಪ್ಲೀಟ್ ಕೀ ಆನ್ಸರ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈಗ ಉಳಿದಂಥ ಪ್ರಶ್ನೆಗಳಿಗೆ ನೋಡೋಣ. 5th ಮೇನ್, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯಿರಿ. ಕಾಶಿಗೆ ಹೋಗೋ ದಾರಿ ತೋರಿಸು ಅಥವಾ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೊ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಸಂದರ್ಭ, 2 ಈಸಿ ಇತ್ತು, ಒಂದನ್ನು ಆಯ್ಕೆ ಮಾಡಿ ಬರೀರಿ. ನೆಕ್ಸ್ಟ್ 6th ಮೇನಿಗೆ ಬಂದರೆ ಸ್ಥಳ, ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಸೊ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದ್ದಿದ್ದಂತಹ ಕವಿಗಳನ್ನೇ ಕೊಟ್ಟಿದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಥವಾ ಮುದ್ದಣ್ಣ ಕವಿ. ಇವರು 1870ರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇವರು ಜನಿಸ್ತಾರೆ. ಸೊ ಇವರು ಲಕ್ಷ್ಮೀನಾರಾಯಣ ಎಂಬ ಬಿರುದನ್ನು ಹೊಂದಿರ್ತಾರೆ. ಸೊ ಇವರು ಶ್ರೀರಾಮ ಪಟ್ಟಾಭಿಷೇಕ, ರತ್ನಾವತಿ ಕಲ್ಯಾಣ ಮತ್ತು ರಾಮೇಶ್ವ ಮೇದರಿ, ಸೊ ಈ ರೀತಿಯ ಒಂದು ಕೃತಿಗಳನ್ನು ಇವರು ಬರೆದಿದ್ದಾರೆ. ಸೊ ಲಕ್ಷ್ಮೀನಾರಾಯಣ ಎಂಬ ಬಿರುದನ್ನು ಹೊಂದಿದ್ದರು ಅಂತ ಬರೆದಿದ್ರೆ ಪೂರ್ತಿ 3 ಅಂಕಗಳು ನಿಮಗಿಲ್ಲಿ ಸಿಗ್ತದೆ ಮಕ್ಕಳ. ನೆಕ್ಸ್ಟು, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ಇದು ಸಹ ಮಾಡೆಲ್ ಪೇಪರಲ್ಲಿತ್ತು. ಸೀತೆಯ ಮುಖ ಕಮಲದಂತೆ ಅರಳಿತು. ಸೊ ಇಲ್ಲಿ ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಸ್ತಾ ಇರೋದ್ರಿಂದ ಇದು ಉಪಮಾಲಂಕಾರಕ್ಕೆ ಉದಾಹರಣೆ ಮಕ್ಕಳ. ಸೊ ಬರಿಬೇಕು ನೀವು. ಸೀತೆಯ ಮುಖ ಉಪಮೇಯ, ಕಮಲ ಉಪಮಾನ, ಅಂತೆ ಉಪಮವಾಚಕ, ನೆಕ್ಸ್ಟು ಅರಳಿತು ಸಮಾನ ಧರ್ಮ. ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಪರಸ್ಪರ ಹೋಲಿಸಲಾಗಿರೋದ್ರಿಂದ ಇದು ಉಪಮಾಲಂಕಾರಕ್ಕೆ ಬರ್ತದೆ ಅಂತೇಳಿ ಬರೆದ್ರೆ ನಿಮಗೆ 3 ಅಂಕಗಳಲ್ಲಿ ಸಿಗ್ತದೆ ಮಕ್ಕಳ. ನೆಕ್ಸ್ಟ್ 8th ಮೇನ್, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ.
ಸೊ ಇಲ್ಲಿ ನೀವೇನು ಮಾಡ್ತಾ ಹೋಗಬೇಕು, ಲಘು ಗುರುವನ್ನು ಹಾಕ್ತಾ ಹೋಗಬೇಕು ಮಕ್ಕಳ. ನೀವು ಇಲ್ಲಿ ಫಸ್ಟ್ ನೋಡಿ ಕೆಲರು. ಸೊ ಇಲ್ಲಿ ಎಲ್ಲ ಸಹ ಏನಾಗ್ತವೆ, ಲಘುನೇ ಬರ್ತದೆ. ಕೆಲರು ನೆರೆದಾಗಲ್ಲ. ಸೊ ಇಲ್ಲಿ ನಿಮಗೆ ಕರೆಕ್ಟಾಗಿ 4 ಮಾತ್ರೆಗಳ ಗಣ ಕಾಣಿಸ್ತದೆ ನೋಡಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೇ ರೀತಿ ನೀವು ಬರೆದಿರಬೇಕು. ಇದು ಛಂದಸ್ಸಿನ ಹೆಸರು ಸಾಂಗತ್ಯ. ಸೊ ನೀವಿಲ್ಲಿ ಸಾಂಗತ್ಯ ಅಂತ ಬರೆದು ಲಘು ಗುರುವನ್ನು ಹಾಕಿದರೆ ಸಾಕು ಮಕ್ಕಳ, ಬೇರೆ ಏನು ಬೇಕಾಗಿಲ್ಲ. 4 ಮಾತ್ರೆ ಗಣಗಳಿಗೆ ವಿಭಾಗ ಮಾಡಿದ್ರೆ ನಿಮಗೆ ಪೂರ್ಣವಾಗಿ 3 ಅಂಕಗಳು ಸಿಗ್ತವೆ. ನೆಕ್ಸ್ಟ್ 9ನೇ ಮೇನು ಗಾದೆಯಲ್ಲಿ ಯಾವುದಾದ್ರೂ ಒಂದನ್ನು ಕೇಳಿದರೆ, ಮಾತು ಬೆಳ್ಳಿ ಮೌನ ಬಂಗಾರ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಸೊ ಎರಡೂ ಸಹ ಈಸಿ ಇತ್ತು, ಬರೆದಿರ್ತೀರ. ನೆಕ್ಸ್ಟು ಪೋಯಮ್ ಆ್ಯಸ್ ಇಟ್ ಈಸ್ ಏನಿತ್ತು ಅದೇ ಕೇಳಿದರೆ, ಉಪ್ಪಿಗಿಂತಲೂ ರುಚಿ ಇಲ್ಲ, ತಾಯಿಗಿಂತಲೂ ಬಂದು ಅಲ್ಲಿಂದ ಹಿಡಿದು ಉಂಡವನು ಕಂಡಿಹನು ಇದರ ಆದವನು. ಸೊ ಇದು ಬರೆದಿದ್ದೀರಾ. ನೆಕ್ಸ್ಟ್ ಪದ್ಯ ಭಾಗದನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಕೇಳಿದ್ದಾರೆ. ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ಆ ಒಂದು ಇದನ್ನ ಕೇಳಿದರು ಮಕ್ಕಳ. ಆಲ್ರೆಡಿ ನಾನು ಅಲ್ಲೂ ಸಹ ಆನ್ಸರನ್ನು ಕೊಟ್ಟಿದ್ದೆ ಮಾಡೆಲ್ ಕ್ವಶನ್ ಪೇಪರಲ್ಲಿ. ಸೊ ಹಾಗಾಗಿ ನೀವು ಅದನ್ನು ಬರೆದಿರ್ತಾರೆ, ಅದನ್ನೇ ಹೇಳಿರೋದ್ರಿಂದ ಪ್ರಾಕ್ಟೀಸ್ ಆಗಿದೆ. ನೆಕ್ಸ್ಟ್ ನೆನ್ನೆ ಏನು ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದೋ ಅದರಲ್ಲಿ 90% ನಿಮಗೆ ಕವರ್ ಆಗಿದೆ ಮಕ್ಕಳ. ಹಾಗಾಗಿ ನಾಳೆ ಬರೆಯುವಂಥ ಎಕ್ಸಾಮ್ ಪೇಪರ್ಗಳಿಗೂ ನಮ್ಮ ಚಾನಲಲ್ಲಿ ವೀಡಿಯೋಸನ್ನು ಹಾಕ್ತೀವಿ, ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 12ನೇ ಮೇನು ಕೆಳಗಿನ ಪದ್ಯ ಭಾಗವನ್ನು ಮನಸ್ಸಿನಲ್ಲೇ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ಸೊ ಇಲ್ಲಿ ಗದ್ಯ ಭಾಗ ಓದ್ಕೊಳ್ಳಿ ಮಕ್ಕಳ. ಇಲ್ಲಿ ನಮಗೆ ಕ್ವಶನ್ ನೋಡೋಣ. ಆರೋಗ್ಯವಂತ ಮಕ್ಕಳು ಆಹಾರದ ಸಂಪತ್ತು, ಈ ದೇಶದ ಸಂಪತ್ತು, ಈ ಹೇಳಿಕೆನ ಸಮರ್ಥಿಸಿ. ನೋಡಿ ಇಲ್ಲಿದೆ ಮಕ್ಕಳ, ಇಲ್ಲಿಂದ ನೀವು ಬರೆದಿರಬೇಕು. ಆರೋಗ್ಯವಂತ ಮಕ್ಕಳು ದೇಶದ ಸಂಪತ್ತು ಎಂಬುದನ್ನು ಮನಗಂಡ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಶಾಲಾ ಮಕ್ಕಳ ಪೌಷ್ಟಿಕತೆ ಹೆಚ್ಚಿಸುವ ಉದ್ದೇಶದಿಂದ ಉತ್ತಮ ಶೈಕ್ಷಣಿಕ ವಾತಾವರಣ ನೀಡಿ. ಸೊ ಇಲ್ಲಿವರೆಗೂ ನೀವು ಬರೆದ್ರೆ ನಿಮಗೆ ಮೊದಲನೇ ಪ್ರಶ್ನೆಗೆ ಉತ್ತರ ಆಗ್ತದೆ. ನೆಕ್ಸ್ಟ್ ಅಕ್ಷರ ದಾಸೋಹ ಯೋಜನೆಯು ಹೇಗೆ ಉಪಯುಕ್ತವಾದ ಯೋಜನೆಯಾಗಿದೆ. ನೋಡಿ ಅದಕ್ಕೆ ಇಲ್ಲಿಂದ ಇಲ್ಲಿಗೆ ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 2 ಅಂಕ ಸಿಗ್ತದೆ. ಒಟ್ಟಾರೆ ಇದರಿಂದ 4 ಅಂಕ ಮಕ್ಕಳ ಬಹಳ ಈಸಿಯಾಗಿ ನಿಮಗೆ ಇಲ್ಲಿ ಗಳಿಸಿರ್ತೀರ. ಆ್ಯಂಡ್ ಲಾಸ್ಟಿಗೆ ಬಂದು ಲೆಟರ್ ರೈಟಿಂಗ್ ಮಕ್ಕಳ. ನಿಮ್ಮನ್ನು ಕೋಲಾರ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ನಾರಾಯಣ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮದ ಕೆರೆಯ ಹೂಳೆತ್ತುವ ಕಾಮಗಾರಿಕೆಯನ್ನು ಕೈಗೊಳ್ಳಬೇಕೆಂದು ಕೋರಿ ಸ್ಥಳೀಯ ಶಾಸಕರಿಗೆ ಪತ್ರ ಬರೆಯಿರಿ, ಅಥವಾ ಕೆಳಗಿನ ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದೆ ಪ್ರಬಂಧ ಬರೆಯಿರಿ. ನನ್ನ ನೆಚ್ಚಿನ ಪುಸ್ತಕ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೆದಿರ್ತೀರ. ಸೊ ಈಸಿ ಇತ್ತು. ಸೊ ನಾಳೆ ನಿಮ್ಮ ಎಕ್ಸಾಮ್ಗೆ ಸಮಾಜ ವಿಜ್ಞಾನ ಪರೀಕ್ಷೆಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.